ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ದಿಢೀರ್ ಮಾವಿನಕಾಯಿಯ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ಕೊಡ್ತೇನೆ. ನೋಡಿರಿ, ನೀವು ಕೂಡ ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡಿದೆ ಈ ಒಂದು ರೆಸಿಪಿನ ನೋಡಿ ಟ್ರೈ ಮಾಡಿ ಇದ್ರ ರುಚಿ ನೋಡಿರಿ. ಇವಾಗ 3 ಮಾವಿನಕಾಯಿನ ತೊಗೊಂಡೆ ನೋಡ್ರಿ. ಇಲ್ಲಿ ಕ್ಲೀನಾಗಿ ಮೊದಲ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದು ನೋಡ್ರಿ. ನಾ ಇಲ್ಲೇ ಈಗ ಮಾವಿನಕಾಯಿನ ತೊಗೊಂಡು ಇದನ್ನು 2 ಹೋಳು ಮಾಡ್ಕೋಬೇಕಾಕೈತಿ. ಮಾಡಿಕೊಂಡು ಈ ರೀತಿ ಉದ್ದುದಕ್ಕೆ ಕಟ್ ಮಾಡ್ಕೋಬೇಕು ನೋಡ್ರಿ. ಈ ರೀತಿ ಇದಾದ ನಂತರ ಇದನ್ನ ಸಣ್ಣಗೆ ಈ ರೀತಿ ಹೋಳು ಮಾಡ್ಕೊಂಡು ಇಟ್ಕೋಬೇಕು ನೋಡ್ರಿ. ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ನಾನು ಸಿಪ್ಪಿ ತೆಗೆದಿಲ್ಲ ರೀ, ಇದನ್ನ ಹಂಗೆ ಸಿಪ್ಪಿ ಸಮೇತನ ಈ ರೀತಿ ಕಟ್ ಮಾಡ್ಕೊಂಡೀನಿ. ನೀವು ಸಿಪ್ಪಿ ತೆಗೆದಾದರೂ ಮಾಡ್ಕೋಬೋದು ರೀ. ಇದು ಒಂದು ರುಚಿ ಬರುತ್ತೆ ಈ ಟೈಪ್ ಮಾಡಿದ್ರೂ. ಈಗ ಇದಕ್ಕೆ ಒಗ್ಗರಣೆ ಹಾಕೊಂಡ್ಬಿಡ್ರಿ. ಗ್ಯಾಸಿನ ಮೇಲೆ ಒಂದು ಬಾಳಿಗೆ ಎಣ್ಣೆ ಇಟ್ಕೊಂಡು ಒಂದು 2 ರಿಂದ 3 ಚಮಚ ನಾನು ಎಣ್ಣೆ ಹಾಕೊಂಡು ನೋಡ್ರಿ. ಸ್ವಲ್ಪ ಎಣ್ಣೆ ಕಾಯ್ಬೇಕ್ರಿ. ಅದು ಎಣ್ಣೆ ಕಾದ ನಂತರ ಒಂದು ಅರ್ಧ ಚಮಚ ಸಾಸಿವೆ ಹಾಕೋಬೇಕು. ಸಾಸಿವೆ ಮತ್ತು ಚಟಪಟ ಅಂತ ಎಣ್ಣೆ ಒಳಗೆ ಸಿಡಿದ ನಂತರ ಒಂದು ಅರ್ಧ ಚಮಚ ಜೀರಿಗೆನ ಹಾಕೋಬೇಕು. ಜೀರಿಗೆ ಕೂಡ ಎಣ್ಣೆ ಒಳಗೆ ಸ್ವಲ್ಪ ಸಿಡಿಬೇಕ್ರಿ. ಇದು ಅದಾದ ನಂತರ ಒಂದು 1/4 ಚಮಚ ಮೆಂತ್ಯ ಕಾಳು ಹಾಕೋಬೇಕು. ಮೆಂತ್ಯ ಕಾಳು ಎಣ್ಣೆ ಒಳಗೆ ಚಲೋ ಹೊತ್ತಂಗನ ಫ್ರೈ ಆಗ್ಬೇಕ್ರಿ. ಅದು ರುಚಿ ಬರುತ್ತೆ. ಅದು ಚಲೋ ಹೊತ್ತಂಗೆ ಫ್ರೈ ಆಗೋದ್ರಿಂದ ಮೆಂತ್ಯ ಕಾಳು. ಈಗ 3 ಎಣ್ಣೆ ಒಳಗೆ ಫ್ರೈ ಆದ ನಂತರ ಬೆಳ್ಳುಳ್ಳಿ ಹಾಕೋಬೇಕು ರೀ. ಒಂದು ಬೆಳ್ಳುಳ್ಳಿನ ಹಾಕೊಂಡಿನಿ. ನಾನು ಭಾಳ ಜಜ್ಕೊಂಡಿಲ್ಲ, ಇದನ್ನ ಸ್ವಲ್ಪ ಈ ರೀತಿ ಜಜ್ಜಿಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೇನೆ ನೋಡಿರಿ. ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿ ತನಕನೂ. ಅದಾದ ನಂತರ ಹಿಂಗೆ ಹಾಕೋಬೇಕು ರೀ. ಹಿಂಗೆ ಒಂದು 1/4 ಚಮಚ ಹಾಕೋಬೇಕಾಕೈತಿ. ಇದನ್ನು ಕೂಡ ಕಾದ ಎಣ್ಣೆ ಒಳಗೆ ಈ ರೀತಿ ಫ್ರೈ ಮಾಡೋದ್ರಿಂದ ಇದ್ರ ಘಮ ಚಲೋ ತಂಗ ಬರ್ತೈತ್ರಿ. ಅದು ಈಗ ಹಿಂಗನ್ನು ಹಾಕಿದ ನಂತರ ಈಗ ಮಾವಿನಕಾಯಿನ ಹೋಳು ನಾವೇನು ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದಿಲ್ಲ, ಈಗ ಅವನ್ನ ಹಾಕೋಬೇಕಾಕೈತಿ ಎಣ್ಣೆ ಒಳಗೆ. ಅದನ್ನ ಹಾಕ್ಕೊಂಡು 1 ನಿಮಿಷ ಚಲೋ ತಂಗಡಿ ಇವನ್ನ ಎಣ್ಣೆ ಒಳಗನ ಫ್ರೈ ಮಾಡ್ಕೋಬೇಕಾಕೈತಿ ನೋಡಿರಿ. ಈ ರೀತಿ ನಾವು 1 ನಿಮಿಷ ಇದೇ ರೀತಿ ಎಣ್ಣೆ ಒಳಗೆ ಸಣ್ಣ ಉರಿಯಾಗನ ಈ ರೀತಿ ಫ್ರೈ ಮಾಡ್ಕೋಬೇಕಾಕೈತಿ ರೀ ನಾವು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಕೈತಿ ನೋಡಿರಿ. ಈಗ ಉಪ್ಪನ್ನು ಹಾಕಿದ ನಂತರ ಒಂದು ಚಲೋ ತಂಗನ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ರೀ. ಅದಾದ ನಂತರ ಒಂದು 1/4 ಚಮಚ ಅರಿಶಿನ ಹಾಕೋಬೇಕು ನೋಡಿರಿ. ಅರಿಶಿನ ಹಾಕಿದ ನಂತರನೂ 1 ನಿಮಿಷ ಇದೇ ರೀತಿನ ಫ್ರೈ ಮಾಡ್ಕೋಬೇಕೈತಿ. ಸ್ವಲ್ಪ ಅರಿಶಿನದ ಸ್ಮೆಲ್, ಹಸಿ ಸ್ಮೆಲ್ ಹೋಗ್ಬೇಕಾಕೈತಿ. ಹೀಗಾಗಿ ಸ್ವಲ್ಪ ಎಣ್ಣೆ ಒಳಗನ ಚಲೋ ಹೊತ್ತಂಗನ ಫ್ರೈ ಮಾಡ್ಕೋಬೇಕಾಕೈತಿ. ಅದಾದ ನಂತರ ಕೆಂಪು ಖಾರದ ಪೌಡ್ರನ್ನು ಕೂಡ ಹಾಕೋಬೇಕಾಕೈತಿ ನೋಡಿರಿ. ಈಗ ಕೆಂಪು ಖಾರದ ಪೌಡ್ರ್ ಹಾಕಿದ ನಂತರ ಒಂದು ಚಲೋ ಹೊತ್ತಂಗನ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕ್ರಿ ಇದನ್ನು. ಇವಾಗ ಪ್ಲೇಟ್ ಮುಚ್ಚಿ 1 ನಿಮಿಷ ಉಗಾದಾಗನ ಬೇಯಿಸ್ಕೋಬೇಕಾಕತ್ರಿ ನಾವು. ಈಗ ನೋಡಿರಿ, ಉಗಾದಾಗ ಬೇಯಿಸ್ಕೊಂಡಿದ್ದ ಆಯ್ತು. ಇವಾಗ ಈ ರೀತಿ ಬಂದೈತೆ ಅದು. ಈಗ ಒಂದು ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ. ಇವಾಗ ಬೆಲ್ಲ ಹಾಕ್ಕೊಂಡ್ಬಿಡೋಣ್ರಿ. ಈಗ ಒಂದು ಅರ್ಧ ಕಪ್ಪಷ್ಟು ನಾನು ಬೆಲ್ಲ ಹಾಕ್ಕೊಂಡು ನೋಡ್ರಿ. ಈಗ ಬೆಲ್ಲ ಹಾಕಿದ ನಂತರ ಸ್ವಲ್ಪ ಬೆಲ್ಲ ಕರಗಬೇಕಿರೋದು ಅಲ್ಲಿ ತನಕ ನಾವು ಇದೇ ರೀತಿನ ಸಣ್ಣ ಉರಿಯಾಗ ಮಿಕ್ಸ್ ಮಾಡ್ಕೋಬೇಕಾಕೈತಿ. ಸ್ವಲ್ಪ ಬೆಲ್ಲ ಕರಗೋಗ್ಮಟಾನು. ಇವಾಗ ನೀರು ಹಾಕೋಬೇಕು ನೋಡಿರಿ. ಒಂದು 2 ರಿಂದ 3 ಚಮಚ ಅಷ್ಟೇ ನೀರು ಹಾಕೋಣ ನೋಡಿರಿ. ಸ್ವಲ್ಪ ಉಪ್ಪಿನಕಾಯಿದು ಸಾಫ್ಟ್ ಆಗ್ಬೇಕ್ರಿ ಅದು. ಹೀಗಾಗಿ ಸ್ವಲ್ಪ ನೀರು ಹಾಕೋಬೇಕಾಕೈತಿ. ಭಾಳ ನೀರು ಹಾಕೋಕೆ ಹೋಗ್ಬಾರ್ದು, ಕೆಟ್ಟು ಹೋಗೋ ಚಾನ್ಸಸ್ ಇರ್ತೈತಿ. ಹೀಗಾಗಿ ಒಂದು 2 ರಿಂದ 3 ಚಮಚ ಅಷ್ಟೇ ನೀರು ಹಾಕೋನೆ. ಈಗ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಬೇಯಿಸ್ಕೋಬೇಕಾಕೈತಿ ರೀ ಇದನ್ನ. ಈಗ ನೋಡಿರಿ 1 ನಿಮಿಷ ಬೇಯಿಸ್ಕೊಂಡಿದ್ದು ಆಯ್ತು. ಇವಾಗಿದೆ ಈ ರೀತಿ ಬಂದೈತೆ ನೋಡಿರಿ. ಇದೀಗ ರೆಡಿ ಆದಂಗೆ ಆಯ್ತು. ಈಗ ಈ ಉಪ್ಪಿನಕಾಯಿನ ಫ್ರಿಜ್ಜಿನಾಗಿಟ್ರೆ 1 ತಿಂಗಳಾದರೂ ಇಟ್ಟರು ಕೆಡೋದಿಲ್ಲ ರೀ ಇದು. ಹೊರಗಡೆ 1 ವಾರ ಅಷ್ಟೇ ಇರ್ತೈತೆ ರೀ ಇದು. ಭಾಳ ಟೇಸ್ಟಿಯಾಗಿರ್ತೈತೆ ರೀ. ದಿಢೀರಂತ ಮಾವಿನಕಾಯಿ ಉಪ್ಪಿನಕಾಯಿ ತಿನ್ಬೇಕನ್ಸಿದ್ರೆ ಈ ರೀತಿಯ ಉಪ್ಪಿನಕಾಯಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಅಷ್ಟು ಟೇಸ್ಟಿಯಾಗಿ ಬಂದಿರ್ತೈತಿ. ಉಪ್ಪು, ಹುಳಿ, ಖಾರ ಮಸ್ತ್ ಟೇಸ್ಟಿಯಾಗಿ ಇರ್ತೈತೆ ರೀ ಇದು. ಇದು ಮಾವಿನಕಾಯಿ ಸೀಸನ್ ಒಳಗೆ ಈ ಒಂದು ರೆಸಿಪಿಯನ್ನು ನೀವು ಮಾಡಿ ರುಚಿ ನೋಡಿರಿ. ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಂದೊಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ.